ನಮಸ್ಕಾರ ಫ್ರೆಂಡ್ಸ್, ಮಜಾ ಟಿವಿಗೆ ಸ್ವಾಗತ. ಬುಧವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಶ್ರುತಿ ತಾಲಿಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೂರ್ಯ ಪಕ್ಕದಲ್ಲಿ ರೋಹಿಣಿ ಏರ್ಪಾಡು ಮಾಡಿದ ಆಳು ಕುತ್ಕೊಂಡಿರ್ತಾನೆ. ಹೇಳ್ತಾನೆ, ಇದು ಮುಗಿಯೋಕ್ಕೆ ತುಂಬ ಹೊತ್ತಾಗ್ಬೋದಲ್ವಾ ಬಾಸ್, ಊಟ ಮಾಡೋಕ್ಕೂ ಲೇಟ್ ಆಗುತ್ತೆ ಅನಿಸುತ್ತೆ ಬಾಸ್, ಇಲ್ಲಿಂದ ಏನು ಕಾಣಿಸ್ತಾ ಇಲ್ಲ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮುಂದ್ಗಡೆ ಹೋಗಿ ಕುತ್ಕೊಳ್ರಿ ಕಾಣಿಸುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಬೇಡ ಬೇಡ ಇಲ್ಲೇ ಕುತ್ಕೋತೀನಿ ಅಂತ. ಸೂರ್ಯ ಅವ್ರ ಅಮ್ಮ ಶಾಸ್ತ್ರ ಮಾಡ್ತಾ ಇರ್ತಾರೆ. ಆವಾಗ ಪೂಜಾ ರೋಹಿಣಿನ ನೋಡಿ, ಬಾ ಎಲ್ಲರೂ ಶಾಸ್ತ್ರ ಮಾಡ್ತಾರೆ, ನಾವು ಹೋಗಿ ಮಾಡೋಣ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೆಕ್ಸ್ಟು ನನ್ನನ್ನೇ ಕೂರಿಸೋದು, ನೀನೇನೇ ಮಾಡ್ತಾಯಿದ್ದೀಯಾ ಆ ಯಾಳ ಹತ್ರ ಹೇಳಿ ಮಾಡಿಸ್ತೀರಾ, ನಮ್ಮಪ್ಪ ಬಂದ್ರೇ ಮಾಡೋದು ಅಂತ ನಮ್ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಪೂಜಾ ರೋಹಿಣಿ ಹತ್ರ ಹೇಳ್ತಾಳೆ, ನೋಡ ಯಾಳು ಸೂರ್ಯ ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ ನೋಡು ಅಂತ. ಸೂರ್ಯ ತಾಯಿ ರೋಹಿಣಿನ ಕರೀತಾರೆ, ಬಾಮ್ಮ ಶಾಸ್ತ್ರ ಮಾಡೋಕ್ಕೆ ನೀನು ಅಂತ. ಅವಾಗ ಅವ್ರ ಮಾವ ಮೀನಾ ಹತ್ರ ಹೇಳ್ತಾರೆ, ನೀನು ಹೋಗಮ್ಮ ಶಾಸ್ತ್ರ ಮಾಡೋಕ್ಕೆ ಅಂತೇಳಿ. ಅವಾಗ ಮೀನಾ ಸೂರ್ಯನೂ ಕರೀತಾಳೆ. ಸೂರ್ಯ ಇಲ್ಲೇ ಇರ್ತೀನಿ ಅಂತ ಮೌನದಲ್ಲಿ ಹೇಳ್ತಾನೆ. ರೋಹಿಣಿ ಕೆಳಗಡೆ ಇಳಿದು ಬರೋವಾಗ ಮನೋಜ್ ರೋಹಿಣಿ ಹತ್ರ ಶ್ರುತಿ ತಾಲಿಸರ ಬಗ್ಗೆ ಮಾತಾಡ್ತಾನೆ. ರೋಹಿಣಿ ನಾನು ರೆಡಿ ಆಗಬೇಕು ಅಂತ ಹೊರಟೋಗ್ತಾನೆ. ಮೀನಾ ಶಾಸ್ತ್ರ ಮುಗಿಸಿ ಹೋಗ್ತಾಳೆ. ಆಮೇಲೆ ರವಿ ಶ್ರುತಿ ಹತ್ರ ಹೇಳ್ತಾನೆ, ಎಷ್ಟು ಸಂತೋಷ ಆಗ್ತಾಯಿದೆ ಗೊತ್ತಾ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನನಗೆ ಶಾಸ್ತ್ರ ಮಾಡಿದ್ದಕ್ಕೆ ನಿನಗೆ ಸಂತೋಷ ಆಗ್ತಾ ಇದೆಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಮದುವೆಗೆ ಯಾರೂ ಇರಲಿಲ್ಲ, ಇವಾಗ 2 ಫ್ಯಾಮಿಲಿನೂ ಇದೆ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಂತ. ಅವಾಗ ಶ್ರುತಿ ತಮಾಷೆಗೋಸ್ಕರ ಅರಿಶಿನ ಮತ್ತು ಕುಂಕುಮ ಎಲ್ಲ ಹಚ್ಚಿ ಹೂವು ಅವನ ಮೇಲೆ ಹಾಕಿ ಸಂತೋಷವಾಗಿರ್ತಾಳೆ. ಇದು ಶಾಸ್ತ್ರ ಮುಗಿಸಿ ಮನೋಜು ರವಿ ಶ್ರುತಿ ಸೆಲ್ಫಿ ತಗೊಂಡಿರ್ತಾರೆ. ಅವಾಗ ರಂಗನಾಥ್ ಅವರು ಸೂರ್ಯ ತಾಯಿ ಹತ್ರ ಕೇಳ್ತಾರೆ, ಇನ್ನೂ ಬೀಗರು ಬಂದೇ ಇಲ್ವಲ್ಲ ಅಂತ. ಅದಕ್ಕೆ ಸೂರ್ಯ ತಾಯಿ ಹೇಳ್ತಾರೆ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಕೇಶವಮೂರ್ತಿಗಳವರು, ಮಲ್ಲೇಶ ಬೀಗರು ನೋಡ್ಕೊಂಡು ಹೋಗೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ. ಆವಾಗ ರೋಹಿಣಿ ಶಾಸ್ತ್ರಕ್ಕೆ ರೆಡಿಯಾಗಿ ಬರ್ತಾ ಇರ್ತಾಳೆ. ಅತ್ತೆ ಮಾವ ಆಶೀರ್ವಾದ ತಗೊತಾಳೆ ರೋಹಿಣಿ. ಅದಕ್ಕೆ ಸೂರ್ಯ ತಾಯಿ ಹೇಳ್ತಾಳೆ, ಹೋಗಮ್ಮ ಸ್ಟೇಜಲ್ಲಿ ಹೋಗಿ ಕೂತ್ಕೊಳ್ರಿ ಅಂತ ಹೇಳ್ತಾಳೆ. ಇವಾಗ ಪೂಜಾ ರೋಹಿಣಿ ಹತ್ರ ಹೇಳ್ತಾಳೆ, ಯಾಕೆ ಟೆನ್ಷನ್ ಇಲ್ತೀಯಾ, ನಗ್ನಗ್ತಾ ಇರೇ ಅಂತ. ಅದಕ್ಕೆ ಹೇಳ್ತಾಳೆ, ನಮ್ಮ ಅತ್ತೆ ನೋಡು ಗುರಾಯಿಸ್ತಾ ಇದ್ದಾರೆ ನನ್ನನ್ನು, ಏನಾದರೂ ಆ ಯಾಳ್ನಿಕ್ಕಿ ಪ್ರಾಬ್ಲಮ್ ಮಾಡಿಲ್ಲ ಅಂದರೆ ಮನೆಗೆ ಹೋದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕಣೆ ಅಂತ ಹೇಳ್ತಾಳೆ. ಹೀಗೆ ಶಾಸ್ತ್ರ ನಡೀತಾ ಇರುತ್ತೆ. ಆವಾಗ ರೋಹಿಣಿ ಏರ್ಪಾಡು ಮಾಡಿದ್ದ ಆಳು ಸೂರ್ಯ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ. ಕೇಳ್ತಾನೆ, ಯಾವಾಗ ಮದುವೆ ಮುಗ್ದೋಗುತ್ತೆ ಬಾಸ್ ಅಂತ ಕೇಳ್ತಾನೆ. ಸೂರ್ಯ ಹೇಳ್ತಾನೆ, ಇದು ಮದುವೆ ಅಲ್ಲ ತಾಲಿ ಶಾಸ್ತ್ರ ಅಂತ ಹೇಳ್ತಾ ಇರ್ತಾನೆ. ಅವ್ನ ಮಾತು ಮುಂದುವರಿಸ್ತಾ, ಬನ್ನಿ ಬಾಸ್ ಇದು ಲೇಡೀಸ್ ಫಂಕ್ಷನ್ ಅಲ್ವಾ, ನಾವೇನು ಮಾಡಬೇಕು, ಊಟದ ಸಮಯಕ್ಕೆ ಬಂದರೆ ಸಾಕು, ಬನ್ನಿ ಹೊರಗಡೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ಇದೇನು ಪಾರ್ಕ್ ಸುತ್ತಾಡ್ಕೊಂಡು ಬರೋಕ್ಕೆ ಅಂತ. ಅಲ್ಲ, ನನ್ನ ಕಾರ್ ಪಾರ್ಕ್ ಮಾಡಿದ್ದೀನಿ, ಬನ್ನಿ ಅಲ್ಲೋಗಿ ಸುತ್ತಾಡ್ಕೊಂಡು ಬರೋಣ, ಮತ್ತು ನಾನು ಸೆಟಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನಿನಗೆ 2 ಮದುವೆನಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಬಾಸು ಬೇರೆ ಸೆಟಪ್ ಇದು, ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ಇಲ್ಲ, ನಾನು ಇವತ್ತು ಮೌನ ವ್ರತ ಮಾತಾಡೋದೇ ಹೆಚ್ಚು, ನಾನು ಬರಲ್ಲ ಅಂತ ಹೇಳ್ತಾನೆ. ಆದರೂ ಬಲವಂತದಿಂದ ಸೂರ್ಯನ ಕರ್ಕೊಂಡು ಹೋಗ್ತಾನೆ. ಅವಳು ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಡಿಕ್ಕಿ ಓಪನ್ ಮಾಡಿ, ನೋಡಿ ಸ್ವರ್ಗದ ಬಾಗಿಲೇ ತೆಗೆದಿದ್ದೀನಿ ಅಂತ, ಸೆಟಪ್ ನೋಡಿ ಅಂತ ತೋರಿಸ್ತಾನೆ. ಎಲ್ಲ ಥರದ ಡ್ರಿಂಕ್ಸು ಎಲ್ಲ ಇರುತ್ತೆ, ಮತ್ತು ಮಿಕ್ಸ್ಚರ್ ಮತ್ತು ಏನೇನೋ ಇಟ್ಟಿರ್ತಾನೆ. ಹೇಳ್ತಾನೆ, ಬಾಸ್ ಕುಡೀರಿ ಬಾಸ್, ಕುಡಿದ್ರೇ ಸಂತೋಷಕ್ಕೆ ಮತ್ತು ದುಃಖಕ್ಕೆ ಕುಡಿಲೇಬೇಕು, ಕುಡೀರಿ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನಾವು ಬಂದಿರೋದು ಫಂಕ್ಷನ್ಗೆ ಕುಡಿಬಾರ್ದು, ನಾನು ಕುಡಿಯಲ್ಲ, ಯಾರಾದರೂ ನೋಡಿದ್ರೆ ಏನಂತಾರೆ ಅಂತ. ಯಾರು ನೋಡ್ತಾರೆ ಬಾಸ್, ಕುಡೀರಿ ಹೆಂಗಾದರೂ ಸಂತೋಷವಾಗಿರ್ಬೇಕು, ಕುಡಿದು ಸ್ವರ್ಗಕ್ಕೆ ತೇಲಾಡಬೇಕು ಸ್ವರ್ಗದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹಾಗಲ್ಲ ಕುಡಿಯಲ್ಲ ನಾನು ಅಂತ ಹೇಳ್ತಾನೆ. ಆಗ ಸೂರ್ಯ ಕುಡಿಯೋ ಥರ ಗ್ಲಾಸ್ ಕೈಯಲ್ಲಿ ಇಸ್ಕೊಂಡು ಇಟ್ಕೋತಾನೆ. ಫಂಕ್ಷನ್ ಹಾಲಲ್ಲಿ ವಾಸುದೇವ್ ಹತ್ರ ಅವ್ರ ಫ್ರೆಂಡ್ ಬಂದು ಹೇಳ್ತಾರೆ, ನಿಮಗೆ ದೊಡ್ಡ ಮನಸ್ಸು, ನಿಮ್ಮ ಮಗಳು ಜೊತೆ ಫಂಕ್ಷನಲ್ಲಿ ಅವ್ರ ದೊಡ್ಡ ಸೊಸೆಗೂ ಫಂಕ್ಷನ್ ಮಾಡ್ತಾಯಿದ್ದೀರಿ ಅಂತ ಹೇಳಿದಾಗ, ಅವ್ರಿಗೆ ಅಷ್ಟು ಸೌಕರ್ಯ ಎಲ್ಲಿದೆ, ಇದೇ ಗೊತ್ತಾ, ನಮ್ಮ ಮನೇಲೂ ಇವಾಗ ನಾವು ತಿಂದು ಊಟ ಮಿಕ್ಕೋದ್ರೆ ಬೇರೆಯವ್ರಿಗೆ ಕೊಡ್ತಿರಲ್ಲ ಹಾಗೆ ಅಂತ ಒಳ್ಳೆ ಅವಮಾನ ರೀತಿಯಲ್ಲಿ ತಿರಸ್ಕಾರದಿಂದ ಮಾತಾಡ್ಬಿಟ್ಟು ಹೋಗ್ತಾನೆ ಆ ಕಡೆ. ಕೇಶವಮೂರ್ತಿ ಹೇಳ್ತಾನೆ ರಂಗನಾಥ್ ಅವ್ರ ಹತ್ರ, ಎಷ್ಟು ಅಹಂಕಾರ ನೋಡು, ಯಾವ ರೀತಿ ಮಾತಾಡ್ಬಿಟ್ಟು ಹೋಗ್ತಾನೆ ನೋಡು ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ನಾವು ಜಗಳ ಮಾಡೋದು ಮಕ್ಕಳ ಮೇಲೆ ಪರಿಣಾಮ ಬೀಳಬಾರ್ದು, ಅವ್ರು ಚೆನ್ನಾಗಿರಬೇಕು, ಅದಕ್ಕೆ ಅದು ಮುಖ್ಯವಾಗಿ ಸೂರ್ಯನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಅವಾಗ ಕೇಶವಮೂರ್ತಿ, ಸೂರ್ಯ ಎಲ್ಲಿ ಅಂತ, ಹಿಂದ್ಗಡೆನೇ ಕೂತಿದ್ದಾನೆ ನೋಡು ಅಂತೇಳಿ ನೋಡ್ತಾರೆ. ಒಳಗಡೆ ರೋಹಿಣಿಗೆ ಶಾಸ್ತ್ರ ನಡೀತಾ ಇರುತ್ತೆ. ಆವಾಗ ಮನೋಜ್ ಹೇಳ್ತಾನೆ, ಏನು ರೋಹಿಣಿ ಬಾಗಿಲು ಕಡೆನೇ ನೋಡ್ತಾ ಇದೆಯಾ, ನಿಮ್ಮ ತಂದೆ ಬರ್ತಾರೆ ಅಂತನಾ, ಇವತ್ತು ರೇಷ್ಮೆ ಸೀರೆ ಕಟ್ಕೊಂಡು ನಾನು ಪಂಚೆಲ್ಲ ಕಟ್ಕೊಂಡು ಹೊಸ ಹೆಣ್ಣು ಗಂಡು ಮದುವೆ ಹುಡುಗರ ಥರ ಇದ್ದೀರಲ್ಲ ನಾವು ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನಮಗೆ ಮದುವೆ ಆಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ ಅಂತ. ಅದೆಲ್ಲ ನಾನು ಹೇಳಿದ್ದು, ನೀನು ಅಂದವಾಗಿದ್ದೀಯಾ ಅಂತ ಹೇಳಿದ್ದು. ಆವಾಗ ರೋಹಿಣಿ ಕಿವಿ ಹತ್ರ ಏನೋ ಪೀಸ್ ಕೊಡ್ತಾಳೆ. ಆವಾಗ ಚೇರ್ ಕಡೆ ನೋಡ್ತಾಳೆ, ಸಂತೋಷ ಆಗುತ್ತೆ ಅವಳಿಗೆ.
ಇನ್ನು ಚೇರ್ ಕಡೆ ನೋಡ್ತಾಳೆ. ನೋಡಿದಾಗ ಸೂರ್ಯ ಕಾಣಿಸಲ್ಲ. ಅದಕ್ಕೆ ಅವಳು ಕೆಳಗಡೆ ಇಳಿದು ಬಂದು ಅವ್ರ ಮಾವನ ಹತ್ರ ಕೇಳ್ತಾಳೆ, ಮಾವ ಸೂರ್ಯನ ನೋಡಿದ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಅವ್ರ ಮಾವ ಇಲ್ಲಮ್ಮ ನೋಡಿಲ್ಲ, ಇಲ್ಲೇ ಎಲ್ಲೋ ಇರ್ಬೋದು ಅಂತ ಹೇಳ್ತಾರೆ. ಸರಿ ಮಾವ, ನಾನು ಆ ಕಡೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ರಂಗನಾಥ್ ಟೆನ್ಷನ್ ಆಗ್ತಾನೆ. ಅವಾಗ ಕೇಶವಮೂರ್ತಿಯವ್ರು ಹೇಳ್ತಾರೆ, ಬಿಡಪ್ಪ ಫೋನ್ ಏನೋ ಬಂದಿರುತ್ತೆ, ಇಲ್ಲೇ ಎಲ್ಲೋ ಹೋಗಿರ್ತಾನೆ ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಫಂಕ್ಷನ್ ಇನ್ನೇನು ಮುಗ್ದೋಗುತ್ತೆ, ಅವಾಗವ್ರಿಗೆ ಏನು ಪ್ರಾಬ್ಲಮ್ ಬರಬಾರ್ದು ಅಂತೇಳಿ. ಅದಕ್ಕೆ ಕೇಶವಮೂರ್ತಿಯವ್ರು ಹೇಳ್ತಾರೆ, ಏನೂ ಆಗಲ್ಲಪ್ಪ ಆ ಥರ, ಕುತ್ಕೋಪ ಅಂತ ಹೇಳ್ತಾರೆ. ಹೋಗಿ ಏರ್ಪಾಡು ಮಾಡಿದ್ದ ಆಳು ಸೂರ್ಯನ ಹತ್ರ ಹೇಳ್ತಾ ಇರ್ತಾನೆ, ಬಾಸ್ ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ, ಕುಡೀರಿ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು 2 ಹನಿ ಭೂಮಿ ತಾಯಿಗೆ ಯಾಕೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ಯಾಕೆ ಬಾಸ್ ಅಂತ ಕೇಳಿದಾಗ ಹೇಳ್ತಾನೆ, ಯಾಕೆ ಸುತ್ತುತ್ತೆ ಹೇಳು. ಅದಕ್ಕೆ ಅವ್ನು ಕೇಳ್ತಾನೆ, ನಾನು ಹಿಸ್ಟ್ರಿ ಎಲ್ಲ ಓದಿಲ್ಲ ಬಾಸ್ ಅಂತ ಹೇಳಿದಾಗ ಹೇಳ್ತಾನೆ, ಈ ಕುಡ್ಕಾರೆಲ್ಲ 2 ಹನಿ ಹಾಕಿದಾಗ ಸುತ್ತುತ್ತೆ, ಇಷ್ಟೇನಾ ಇದು ನಾನೇನೋ ಅಂತ ತಿಳ್ಕೊಂಡೆ ಅಂತ ಹೇಳ್ತಾನೆ. ಇನಿ ಫ್ರೆಂಡು ಇದನ್ನು ಇಣಕಿ ನೋಡ್ತಾ ಇರ್ತಾಳೆ. ರವಿ ಹತ್ರ ಹೇಳ್ತಾಳೆ, ಇಷ್ಟು ಒಡವೆ ಹಾಕ್ಕೊಂಡಿರೋದು ನನಗೆ ಕಂಫರ್ಟಬಲ್ ಆಗೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಹಾಗಾದರೆ ತೆಗ್ದು ಹಾಕೋ ಒಡವೆ, ಶಾಸ್ತ್ರ ಎಲ್ಲ ಮುಗೀತಲ್ಲ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ತಾಯಿ ಹೇಳಿದ್ದಾರೆ ದೃಷ್ಟಿ ತೆಗಿಯೋವರೆಗೂ ತೆಗಿಬಾರ್ದು ಅಂತೇಳಿ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಸರಿ ಇರಲಿ ಬಿಡು ಅಂತ, ನಿನಗೇನು ಗೊತ್ತು ನಮ್ಮ ಕಷ್ಟ, ಹೆಣ್ಮಕ್ಳ ಕಷ್ಟ, ನೀನು ಇಷ್ಟು ಒಡವೆ ಹಾಕ್ಕೊಂಡು ನೋಡು ಅಂತ ಹೇಳ್ತಾಳೆ. ಆವಾಗ ಸೆಲ್ಫಿ ತೆಗಿಯೋಕ್ಕೆ ಹೋಗ್ತಾನೆ ರವಿ. ಆವಾಗ ಅವಳು ಬಂದು ನಿಂತ್ಕೋತಾಳೆ. ಅದಕ್ಕೆ ರವಿ ಹೇಳ್ತಾನೆ, ಇವಾಗೇನು ನಿನಗೆ ಕಂಫರ್ಟಬಲ್ ಆಗಿದೆ ಇವಾಗ ಅಂತ. ತಾಯಿ ಬಂದು ರೋಹಿಣಿ ಕಣ್ಣಲ್ಲಿ ಏನೋ ಬಿದ್ದಿದೆ ನೋಡಿ ಅಂದಾಗ ಸೂರ್ಯ ತಾಯಿ ಕಣ್ಣಲ್ಲಿ ಏನೋ ಬಿದ್ದಿರೋ ನೋಡೋಕೆ ಹೋಗಿ ಹಾಗೆ ಕೇಳ್ತಾರೆ, ನಿಮ್ಮ ತಂದೆ ಇನ್ನೂ ಬಂದಿಲ್ವಲ್ಲ ರೋಹಿಣಿ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲ ಅತ್ತೆ ಯಾಕೆ ಬಂದಿಲ್ಲ ಅಂತೇಳಿ, ನಿನ್ನಿಂದ ನನ್ನ ಮರ್ಯಾದೆ ಹೋಗುತ್ತಲ್ಲ. ಶ್ರುತಿ ತಾಯಿ ಹತ್ರ ಎಲ್ಲ ನಾನು ಹೇಳಿದ್ದೀನಿ, ಎಲ್ಲರ ಹತ್ರ ಹೇಳಿದ್ದೀನಿ, ನಿಮ್ಮ ತಂದೆ ಬರ್ತಾರೆ, ಒಡವೆ ಇನ್ನೂ ಏನೇನೋ ತರ್ತಾರೆ ಅಂತ ಹೇಳಿದ್ದೀನಿ, ಇನ್ನೂ ಬಂದಿಲ್ವಲ್ಲ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತಲ್ಲ ಅಂತಕ್ಕೆ ಅವರು ಕೋಪದಿಂದ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅತ್ತೆ ಅಂತ. ಆವಾಗ ಮನೋಜ್ ಕೇಳ್ತಾರೆ, ಏನಾಯ್ತಮ್ಮ ಅಂತೇಳಿ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ಏನೂ ಇಲ್ಲ, ಸರಿ ಹೋಯಿತು ಅಂತ ಹೇಳ್ತಾರೆ. ಕಸ್ತೂರಿ ಯಾವಾಗ ಬಂದು ಶಾಂತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೀ ಫ್ರೆಂಡಲ್ಲಿ ಬಂದು ಹೇಳ್ತಾಳೆ ರೋಹಿಣಿ ಹತ್ರ, ನೀನು ಅವು ಏರ್ಪಾಡು ಮಾಡಿದ್ದ ಆಳು ಸೂರ್ಯನ ಕರ್ಕೊಂಡು ಹೋಗಿದ್ದಾನೆ ಕುಡ್ಸೋಕ್ಕೆ, ನೀನೇನು ಟೆನ್ಷನ್ ಆಗಬೇಡ, ಸುಮ್ಮನೆ ಇರು ಅಂತ ಹೇಳ್ತೀನಿ. ಕಸ್ತೂರಿ ಶಾಂತಿ ಹತ್ರ ಹೇಳ್ತಾಳೆ, ನೀನು ಇಷ್ಟು ಕೋಪದಿಂದ ಮಾತಾಡಬೇಡ, ಸಮಾಧಾನದಿಂದ ಮಾತಾಡು, ಹೋಗು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.